ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಕೆಲವೊಬ್ಬರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ, ಆಗ್ತಾ ಇರುವಂಥ ಸಮಸ್ಯೆಗಳು, ತೊಂದರೆಗಳನ್ನ ಅನುಭವಿಸೋಕ್ಕೂ ಆಗೋದಿಲ್ಲ, ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾರೆ. ಸಮಸ್ಯೆಗಳ ಒಂದು ಸಾಗರ ಅಂತಲೇ ಹೇಳ್ಬೋದು. ಈ ಥರ ಒಂದು ತೊಂದರೆಗಳಿಗೆ ಒಳಗಾದಾಗ ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಅದರಿಂದ ಹೊರಗಡೆ ಬರೋವಂಥದ್ದು ಹೇಗೆ? ಒಂದು ರೀತಿ ಬಿಸಿ ತುಪ್ಪ ನುಂಗೋಂಗಿಲ್ಲ ಉಗುಳೋಂಗಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರುವಂಥ ಪರಿಸ್ಥಿತಿ, ಕಷ್ಟದ ಮೇಲೆ ಕಷ್ಟ. ಇವ್ರಿಗೆ ದಯವಿಟ್ಟು ಒಂದು ರೆಮಿಡಿ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಬಹುಶಃ ಯಾವತ್ತಾದರೂ ಹೇಳಿರ್ತೀನಿ, ದತ್ತಾತ್ರೇಯನಿಗೆ ಸಂಬಂಧಪಟ್ಟದ್ದು ದತ್ತಾತ್ರೇಯ ತಂತ್ರ ಅಥವಾ ಮಂತ್ರವನ್ನು ಮಾಡಿಕೊಡೋದು ಬಹಳ ವಿಶೇಷ ಇರ್ತಕ್ಕಂತಹದ್ದು, ಬಹಳ ಅದ್ಭುತ ಇರತಕ್ಕಂತಹದ್ದು. ಘೋರ ಕಷ್ಟೋದ್ಧಾರಣ ಸ್ತೋತ್ರಂ. ಈಗಲೂ ನೀವು ಆ ಆ್ಯಪ್ಗೆ ಹೋಗಿ ಘೋರ ಕಷ್ಟೋದ್ಧಾರಣ ಸ್ತೋತ್ರಂ ಅನ್ನೋದನ್ನು ನೀವು ಹೇಳುವಂಥದ್ದು, ಅಥವಾ ಈಗ ನಾನು ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ತಾ ಬೆಳಗ್ಗೆ ಒಂದು ಬಾರಿ ಕೇಳಿಸ್ಕೊಳ್ಳುವಂಥದ್ದು, ಸಂಜೆ ಒಂದು ಬಾರಿ ಕೇಳಿಸ್ಕೊಳ್ಳುವಂಥದ್ದು. ಹೇಗೆ ಅಂತಂದರೆ ಆ ದಿನಕ್ಕೆ ನಿಮಗೆ ಉಪಶಮನ ಆಗ್ತಕ್ಕಂತಹದ್ದು. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮನ್ನು ಯಾರು ಕಾಡುತ್ತಾರೋ, ಯಾವ ದುಃಖ ಕಾಡುತ್ತೋ, ಯಾವ ಕಷ್ಟ ನಿಮ್ಮನ್ನು ಕಾಡುತ್ತೋ, ಅದಕ್ಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಇರುತ್ತಲ್ಲ, ಹಾಗೆ ಇದು ಆ ದಿನಕ್ಕೆ ಆ ಶಮನ. ಮತ್ತು ರಾತ್ರಿ ನಿಮಗೆ ಟೆನ್ಷನ್, ನಿದ್ದೆ ಕೂಡ ಬರದೆ ಕಾಡ್ತಾ ಇದೆಯಲ್ಲ, ಅದಕ್ಕೂ ಕೂಡ ಒಂದು ಸಲ ರಾತ್ರಿ ಕೇಳಿಬಿಡುವಂಥದ್ದು ಇದನ್ನು, ಅಥವಾ ನೀವು ನಿಧಾನಕ್ಕೆ ಹೇಳುವಂಥದ್ದಾದರೂ ಕೂಡ ಅತ್ಯಂತ ಶುಭ ಫಲವನ್ನು ದತ್ತ ಕರುಣಿಸಿಕೊಡುತ್ತಾನೆ. ಅಂತಹ ಘೋರ ಕಷ್ಟೋದ್ಧಾರಣ ಸ್ತೋತ್ರ ಇದೀಗ ನಿಮ್ಮ ಮುಂದೆ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ನೀವು ಕೂಡ ನಿಧಾನಕ್ಕೆ ಅದನ್ನು ಹೇಳ್ತಾ ಬನ್ನಿ. ಓಂ ಶ್ರೀಪಾದ ಶ್ರೀವಲ್ಲಭ ತ್ವಂ ಸದೈವ ಶ್ರೀ ದತ್ತಾಸ್ಮಾನ್ ಪಾಹಿ ದೇವಾದಿದೇವ ಭಾವಗ್ರಾಹ್ಯ ಕ್ಲೇಶಹಾರೀನ್ ಸುಕೀರ್ತೆ ಘೋರಾತ್ ಕಷ್ಟಾತ್ ಉದ್ಧರಾಸ್ಮಾನ್ ನಮಸ್ತೆ. ತ್ವಂ ನೋ ಮಾತಾ ತ್ವಂ ಪಿತಾಪ್ತೋ ದೀಪಸ್ತ್ವಂ ತ್ರಾತಾ ಯೋಗಕ್ಷೇಮಕೃತ ಸದ್ಗುರಸ್ತ್ವಂ ತ್ವಂ ಸರ್ವಸ್ವಂ ನೋ ಪ್ರಭೋ ವಿಶ್ವಮೂರ್ತೆ ಘೋರಾತ್ ಕಷ್ಟಾತ್ ಉದ್ಧರಾಸ್ಮಾನ್ ನಮಸ್ತೆ. ಪಾಪಂ ತಾಪಂ ವ್ಯಾಧಿಮಾದಿಂಚ ದೈನ್ಯಂ ಭೀತಿಂ ಕ್ಲೇಶಂ ತ್ವಂ ಹರಾಶು ತ್ವನ್ಯಂ ತ್ರಾತಾರಂ ನೋ ವೀಕ್ಷ್ಯ ಈಶಾಸ್ತಜೂರ್ತೆ ಘೋರಾತ್ ಕಷ್ಟಾತ್ ಉದ್ಧರಾಸ್ಮಾನ್ ನಮಸ್ತೆ. ನಾನ್ಯಸ್ತ್ರಾತಾ ನಾಪಿ ದಾತಾ ನ ಭರ್ತಾ ತ್ವತ್ತೋ ದೇವತ್ವಂ ಶರಣ್ಯೋ ಶೋಕಹರ್ತಾ. ಕುರ್ವತ್ರೇಯನುಗ್ರಹಂ ಪೂರ್ಣರಾತೆ ಘೋರಾತ್ ಕಷ್ಟಾತ್ ಉದ್ಧರಾಸ್ಮಾನ್ ನಮಸ್ತೆ. ಧರ್ಮೇ ಪ್ರೀತಿಂ ಸನ್ಮತಿಂ ದೇವಭಕ್ತಿಂ ಸತ್ಸಂಗಾಪ್ತಿಂ ದೇಹಿ ಭುಕ್ತಿಂಚ ಮುಕ್ತಿಂ ಭಾವಾಸಕ್ತಿಂಚ ಅಖಿಲಾನಂದಮೂರ್ತೆ ಘೋರಾತ್ ಕಷ್ಟಾತ್ ಉದ್ಧರಾಸ್ಮಾನ್ ನಮಸ್ತೆ. ಶ್ಲೋಕ ಪಂಚಕಮೇತದ್ಯೋ ಲೋಕಮಂಗಲವರ್ಧನಂ ಪ್ರಪತ್ತೇ ನಿಯತೋ ಭಕ್ತ್ಯಾ ಸಶ್ರೀ ದತ್ತಪ್ರಿಯೋ ಭವೇತ್. ಇತಿ ಶ್ರೀ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀಮದ್ವಾಸುದೇವಾನಂದ ಸರಸ್ವತಿ ಸ್ವಾಮಿ ವಿರಚಿತಂ ಘೋರ ಕಷ್ಟೋದ್ಧಾರಣ ಸ್ತೋತ್ರಂ ಸಂಪೂರ್ಣಂ. ಓಂ ದತ್ತದೇವಾಯ ನಮಃ. ಓಂ ದತ್ತದೇವಾಯ ನಮಃ. ಹಾಗೆ ದತ್ತನ ಕೃಪೆಗೆ ನೀವು ಒಳಗಾಗಬೇಕು. ಒಂದು ಸಲ ಸ್ವಾಮಿ, ನನಗೆ ಬಂದಿರತಕ್ಕಂಥ ಈ ನಷ್ಟಗಳು, ಈ ಕಷ್ಟಗಳು, ಈ ಸಂಕಷ್ಟಗಳು, ಈ ದುಃಖಗಳು, ಈ ನೋವುಗಳು, ಇವೆಲ್ಲವನ್ನು ಕೂಡ ನೀನು ಒಮ್ಮೆ ಪರಿಹಾರ ಮಾಡಲೇಬೇಕು. ಒಟ್ಟಾರೆ ಒಂದೇ ದಿನದಲ್ಲಿ ಪರಿಹಾರ ಆದರೂ ಕೂಡ ನನಗೆ ಬಹಳ ತೃಪ್ತಿ ಇದೆ, ಖುಷಿ ಇದೆ. ಆಗ ನಾನು ನಿನ್ನ ಸನ್ನಿಧಾನಕ್ಕೆ ಬರುತ್ತೇನೆ, ಗಾಣಗಾಪುರಕ್ಕೆ ಬರುತ್ತೇನೆ.
ನಿನ್ನ ಕ್ಷೇತ್ರಕ್ಕೆ ಬರುತ್ತೇನೆ. ನಿನ್ನ ಮಧ್ಯೆ ಒಂದು ಯುದ್ಧ ಇದು. ನನಗೆ ಇದು ಪರಿಪೂರ್ಣವಾಗಿ ನೀನು ಇದೆಯಾ ಅನ್ನೋದೇ ಸತ್ಯವಾದರೆ ನನ್ನ ಕಷ್ಟಗಳೆಲ್ಲವೂ ಕೂಡ ತೊಲಗಬೇಕು ಅಂತ ಹೇಳಿ ಅವನಿಗೆ ನೀವು ಹೇಗೆ ಅಂತಂದರೆ ಮಕ್ಕಳು ತಂದೆ ತಾಯಿಗಳ ಹತ್ರ ಆಗ್ತಾರಲ್ಲ, ಹೇಗೆ ಅಂತ ನನಗೆ ಕಟ್ಟಪ್ಪಣೆ ಇದು ಬೇಕೇ ಬೇಕು ಅಂತ, ಹಾಗೆ ಆತ ನಿಮ್ಮ ತಂದೆ ಆಗಿರ್ತಾನೆ. ಇಂತಹದ್ದನ್ನು ಈ ನಿಧಾನಕ್ಕೆ ಈ ಮಂತ್ರವನ್ನು ಕೇಳೋ ಮುಖಾಂತರ ಹಾಡಿನ ರೂಪದಲ್ಲಿ ಹೇಳ್ತಿರೋ, ಸಂಗೀತದಲ್ಲಿ ಹೇಳ್ತಿರೋ, ಸ್ತೋತ್ರ ರೂಪದಲ್ಲಿ ಹೇಳ್ತಿರೋ, ಒಟ್ಟಾರೆ ನೀವು ಆ ಮಂತ್ರವಶವಾದರೆ ಆ ಭಗವಂತ ನಿಮ್ಮ ವಶವಾಗುತ್ತಾನೆ. ಅವ ಕಷ್ಟಗಳು ಸಂಪೂರ್ಣವಾಗಿ ತೊಲಗಿ ಹೋಗ್ತವೆ. ಅದರ ವಿರುದ್ಧದ ಪದವಾಗಿರ್ತಕ್ಕಂಥ ಸುಖ ನಿಮ್ಮದಾಗುತ್ತೆ. ಖಂಡಿತ ಗುರುಗಳೇ, ಇದು ಬಹಳನೇ ಅವಶ್ಯಕತೆ ಇತ್ತು. ಯಾಕಂದರೆ ಸಮಸ್ಯೆಗಳ ಸಾಗರದಲ್ಲಿ ಮುಳುಗಿರುವಂಥವ್ರಿಗಾಗಿರ್ಬಹುದು, ಅಥವಾ ಒಂದು ರೀತಿ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದೆ, ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಗೆ ಹೋದವ್ರಿಗೆ ನೀವು ಕೊಟ್ಟಂತಹ ಈ ಒಂದು ರೆಮಿಡಿಯ ಮಂತ್ರದ ಮುಖೇನ ನಾವು ಹೇಗೆ ಪಠಣೆಯನ್ನು ಮಾಡಬೇಕಾಗತ್ತೆ, ಇದನ್ನು ಹೇಗೆ ನಾವು ವಶಪಡಿಸ್ಕೊಳ್ಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗಿರುವಂತಹ ಸಮಸ್ಯೆಗಳನ್ನ ದೂರ ಮಾಡಬೇಕು ಅಂತಂದರೆ ಈಗ ಗುರುಗಳು ತಿಳಿಸಿರುವಂಥ ಈ ಮಂತ್ರದ ಪಠಣೆಯನ್ನು ನೀವು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.